ಕೈಕಾಲುಗಳು ನಡುಗ್ತಾ ಇದೆ, ಮಾತನಾಡಲು ಆಗ್ತಾ ಇಲ್ಲ, ಮುಖದಲ್ಲಿ ತೇಜಸ್ಸಿಲ್ಲ. ತೊದಲು ಮಾತುಗಳು ಬಿಟ್ಟರೆ ಬೇರೆ ಮಾತುಗಳು ಬರ್ತಾ ಇಲ್ಲ. ಕಣ್ಣೀರು ಉಮ್ಮಳಿಸಿ ಬರ್ತಾ ಇದೆ. ಏನಾಗ್ತಿದೆ ಅಂದ್ರೆ ಗೊತ್ತಾಗ್ತಿಲ್ಲ. 6 ತಿಂಗಳ ಹಿಂದೆ ಚೆನ್ನಾಗಿದ್ದ ವ್ಯಕ್ತಿ ಈಗ ಈ ರೂಪದಲ್ಲಿ ಬಂದು ನಿಂತಾಗ ಯಾರಿಂದಲೂ ನಂಬೋದಕ್ಕೆ ಸಾಧ್ಯ ಆಗ್ತಿಲ್ಲ. ಇದು ತಮಿಳು ನಟ ವಿಶಾಲ್ ಅವರ ಪರಿಸ್ಥಿತಿ. ಈ ವಿಡಿಯೋವನ್ನ ಸೂಕ್ಷ್ಮವಾಗಿ ಗಮನಿಸಿ. ಒಂದೇ ಸಲ ನೋಡಿದ್ರೆ ವಿಶಾಲ್ ಅವರ ಪರಿಚಯವೇ ಸಿಗುವುದಿಲ್ಲ, ಅಷ್ಟರ ಮಟ್ಟಿಗೆ ಬದಲಾಗಿದ್ದಾರೆ. ಗಟ್ಟಿಮುಟ್ಟಾಗಿದ್ದ ವಿಶಾಲ್ ಈಗ ನಡೆಯೋದಕ್ಕೂ ಕಷ್ಟ ಪಡ್ತಾ ಇದ್ದಾರೆ. 40 ವರ್ಷ ಆದರೂ 30ರ ಯುವಕನಂತೆ ಕಾಣಿಸ್ಕೊಳ್ತಾ ಇದ್ದ ವಿಶಾಲ್ ಈಗ 60 ವರ್ಷದ ಮುದುಕನಂತೆ ಕಾಣಿಸ್ತಿದ್ದಾರೆ. ಇವರನ್ನ ನೋಡಿ ಇಡೀ ಭಾರತವೇ ಶಾಕ್ ಆಗಿದೆ. ಚೆನ್ನಾಗಿದ್ದ ನಟನಿಗೆ ಏನಾಯ್ತು ಅಂತ ಪ್ರಶ್ನೆ ಮಾಡಲು ಶುರು ಮಾಡಿದ್ದಾರೆ. ಅದರಲ್ಲೂ ಕರುನಾಡಿನ ಸಿನಿ ಅಭಿಮಾನಿಗಳು ಭಾವುಕರಾಗಿದ್ದಾರೆ. ವಿಶಾಲ್ ತಮಿಳು ನಟನೆ ಆದರೂ ಅಚ್ಚ ಕನ್ನಡದಲ್ಲೇ ಆತ ಮಾತನಾಡ್ತಾರೆ. ಹೀಗಾಗಿ ಕರುನಾಡಿನ ಅಭಿಮಾನಿಗಳು ಕೂಡ ವಿಶಾಲ್ ಅವರ ಪರಿಸ್ಥಿತಿ ನೋಡಿ ಮರುಗುತ್ತಿದ್ದಾರೆ. ಅಷ್ಟಕ್ಕೂ 6 ತಿಂಗಳ ಹಿಂದೆ ಚೆನ್ನಾಗಿಯೇ ಇದ್ದ ವಿಶಾಲ್ಗೆ ಈಗ ಆಗಿದ್ದೇನು? ಅದ್ಯಾವ ರೋಗ ಇವರಿಗೆ ಕಾಡ್ತಾ ಇದೆ? ವಿಶಾಲ್ ಅನುಭವಿಸುತ್ತಿರುವ ಕಷ್ಟ ಎಂಥದ್ದು? ವಿಶಾಲ್ ಅವರಿಗೆ ಕರುನಾಡಿನೊಂದಿಗೆ ಇರುವ ನಂಟೇನು? ಎಲ್ಲವನ್ನ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಪ್ರೋತ್ಸಾಹಿಸಿ. ಹೌದು, ಅದು 2021 ಅಕ್ಟೋಬರ್ 29 ಅಂದು ಇಡೀ ರಾಜ್ಯಕ್ಕೆ ಬರಸಿಡಿಲಿನಂತೆ ಸುದ್ದಿಯೊಂದು ಬಂದು ಅಪ್ಪಳಿಸುತ್ತೆ. ತುಂಬಾ ಜನರಿಗೆ ಅದು ನಿಜ ಅಂತ ಒಪ್ಕೊಳ್ಳೋದಕ್ಕೂ ಸಾಧ್ಯ ಆಗುವುದಿಲ್ಲ. ಕಾರಣ ಅದು ಪುನೀತ್ ರಾಜ್ಕುಮಾರ್ ಅವರ ನಿಧನದ ಸುದ್ದಿ. ಅಪ್ಪು ಇನ್ನಿಲ್ಲ ಅನ್ನುವ ಸುದ್ದಿ ಕೇಳಿ ಅವತ್ತು ಇಡೀ ದೇಶವೇ ಶಾಕ್ಗೆ ಒಳಗಾಗಿತ್ತು. ಫಿಟ್ ಆಗಿದ್ದ ಪುನೀತ್ ಅವತ್ತು ಹೃದಯಾಘಾತಕ್ಕೆ ಒಳಗಾದರು. ಆದರೆ ಅಭಿಮಾನಿಗಳ ಹೃದಯದಿಂದ ಅಪ್ಪು ಅವರನ್ನ ದೂರ ಮಾಡೋದಕ್ಕೆ ಆ ದೇವರಿಗೂ ಸಾಧ್ಯ ಆಗಲಿಲ್ಲ. ಪುನೀತ್ ರಾಜ್ಕುಮಾರ್ ಅವರು ಅಭಿಮಾನಿಗಳ ಹೃದಯದಲ್ಲಿ ಶಾಶ್ವತವಾಗಿ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಅದಕ್ಕೆ ಕಾರಣ ಅವರು ಮಾಡಿರುವಂತಹ ಒಳ್ಳೆಯ ಕೆಲಸಗಳು. ಅವರ ನಿಧನದ ನಂತರವೇ ಅವರು ಮಾಡಿದ ಒಳ್ಳೆಯ ಕೆಲಸಗಳ ಬಗ್ಗೆ ಜಗತ್ತಿಗೆ ಪರಿಚಯವಾಯಿತು. ಅದೆಷ್ಟೋ ಅನಾಥ ಮಕ್ಕಳಿಗೆ ಪುನೀತ್ ನೆರವಾಗಿದ್ರು. 1800ಕ್ಕೂ ಅಧಿಕ ಅನಾಥ ಮಕ್ಕಳನ್ನ ಪುನೀತ್ ನೋಡ್ಕೊಳ್ತಾ ಇದ್ರು. ಪುನೀತ್ ಇನ್ನಿಲ್ಲ ಅಂದಾಗ ಕರ್ನಾಟಕದ ಜನತೆಗೆ, ಅಭಿಮಾನಿಗಳಿಗೆ ಎಷ್ಟು ಶಾಕ್ ಆಗಿತ್ತು, ಅದಕ್ಕಿಂತ ಹೆಚ್ಚು ಈ ಮಕ್ಕಳಿಗೆ ಆಗಿತ್ತು. ಶಾಕ್ ಅನ್ನೋದಕ್ಕಿಂತಲೂ ಅವರಿಗೆ ಭವಿಷ್ಯದ ಚಿಂತೆ ಕಾಡೋದಕ್ಕೆ ಶುರುವಾಯಿತು. ಇಲ್ಲಿಯವರೆಗೂ ಪುನೀತ್ ಅವರು ಏನು ತೊಂದರೆ ಬಾರದಂತೆ ನೋಡ್ಕೊಳ್ತಾ ಇದ್ರು. ಇನ್ನು ಮುಂದೆ ನಮ್ಮ ಗತಿ ಏನು, ಇನ್ನು ಮುಂದೆ ನಮ್ಮ ಆಗು ಹೋಗುಗಳನ್ನ ಯಾರು ನೋಡ್ಕೊಳ್ತಾರೆ ಅನ್ನೋ ಚಿಂತೆಯಲ್ಲಿದ್ರು. ಆ ಮಕ್ಕಳು ಈ ಸಮಯದಲ್ಲಿ ಆ ಮಕ್ಕಳಿಗೆ ಆಸರಿಯಾಗಲು ಮತ್ತೊಬ್ಬ ನಟ ಮುಂದೆ ಬರ್ತಾರೆ. ಅವರು ಬೇರೆ ಯಾರೂ ಅಲ್ಲ, ಪುನೀತ್ ಅವರ ಆಪ್ತ ಸ್ನೇಹಿತ ತಮಿಳು ನಟ ವಿಶಾಲ್. ಅವತ್ತು ವಿಶಾಲ್ ಮಾತನಾಡಿದ ಒಂದೊಂದು ಮಾತುಗಳು ಕೂಡ ಅವರ ಹೃದಯ ಶ್ರೀಮಂತಿಕೆ ಎಂಥದ್ದು ಅನ್ನೋದನ್ನ ತೋರಿಸ್ತಾ ಇತ್ತು. 1800 ಮಕ್ಕಳ ಶ್ರೇಯೋಭಿವೃದ್ಧಿ ಕಾರ್ಯವನ್ನ ನಾನು ಮುಂದುವರಿಸ್ತೇನೆ. ಈ ಮಕ್ಕಳಿಗೆ ತೊಂದರೆ ಆಗದಂತೆ ನನ್ನ ಹಣ ಮತ್ತು ನನ್ನ ಶಕ್ತಿಯನ್ನೆಲ್ಲ ಹೂಡಿಕೆ ಮಾಡ್ತೀನಿ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ಪುನೀತ್ ಅವರ ಕನಸಿಗಾಗಿ ನಾನು ನನ್ನ ಆಸ್ತಿಯನ್ನ ತ್ಯಾಗ ಮಾಡಲು ಸಿದ್ಧ ಅಂತಾನು ಹೇಳಿದ್ರು. ಬರೀ ಹೇಳೋದು ಮಾತ್ರವಲ್ಲ, ನಿಭಾಯಿಸ್ತಾರೆ ಕೂಡ. ಆದರೆ ತುಂಬಾ ಒಳ್ಳೆಯವರನ್ನ ಕಂಡ್ರೆ ದೇವರಿಗೆ ಆಗೋದಿಲ್ಲ ಅನ್ಸುತ್ತೆ. ಈಗ ಇದೇ ವಿಶಾಲ್ ಗುರುತು ಸಿಗದಷ್ಟು ಬದಲಾಗಿದ್ದಾರೆ. ಕಾರಣ ಅನಾರೋಗ್ಯ. ತುಂಬಾ ದಿನಗಳಿಂದ ಸಾರ್ವಜನಿಕವಾಗಿ ಎಲ್ಲಿಯೂ ಕಾಣಿಸಿಕೊಳ್ಳದ ವಿಶಾಲ್ ಇದಕ್ಕಿದ್ದ ಹಾಗೆ ಅವರ ಚಿತ್ರದ ಪ್ರಮೋಷನ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಬಿಳಿ ಪಂಚೆ ಮತ್ತು ಶರ್ಟ್ ತೊಟ್ಟು ತಮ್ಮ ಮುಂದಿನ ಚಿತ್ರ ಮದಗಜ ರಾಜ್ಯ ಚಿತ್ರದ ಪ್ರಮೋಷನ್ಗೆ ಅವರು ಬಂದಿದ್ರು. ಆದರೆ ಈ ಪ್ರಮೋಷನ್ಗೆ ಬಂದಿದ್ದು ಎಂದಿನ ವಿಶಾಲ್ ಆಗಿರಲಿಲ್ಲ. ಅವರಿಗೆ ನಡೆಯಲು ಕೂಡ ಸಾಧ್ಯ ಆಗ್ತಿರ್ಲಿಲ್ಲ. ವೇದಿಕೆ ಹತ್ತಲು ಕಷ್ಟಪಟ್ಟರು. ಮಾತನಾಡಲು ಕೈಯಲ್ಲಿ ಮೈಕ್ ಹಿಡಿಯಲು ಕೂಡ ವಿಶಾಲ್ ಅವರಿಂದ ಆಗ್ತಿರ್ಲಿಲ್ಲ. ವೇದಿಕೆ ಮೇಲೆ ತೀವ್ರ ಅಸ್ವಸ್ಥರಾದಂತೆ ಕಾಣ್ತಿದ್ದ ವಿಶಾಲ್ ಅಭಿಮಾನಿಗಳಲ್ಲಿ ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದ್ದಾರೆ. ಇಷ್ಟೆಲ್ಲ ಅನಾರೋಗ್ಯ ಇದ್ರೂ ಈ ಚಿತ್ರದ ಪ್ರಮೋಷನ್ಗೆ ವಿಶಾಲ್ ಬರಲು ಕಾರಣ ಇದೆ. ಇದು 12 ವರ್ಷಗಳ ಹಿಂದೆ ಚಿತ್ರೀಕರಣ ಆಗಿದ್ದ ಸಿನಿಮಾ. ಎಲ್ಲ ಅಂದ್ಕೊಂಡಂತೆ ಆಗಿದ್ರೆ 2013ರಲ್ಲಿ ಈ ಸಿನಿಮಾ ಬಿಡುಗಡೆ ಆಗಬೇಕಿತ್ತು. ಆದರೆ ಹಣಕಾಸು ಹಾಗೂ ಕಾನೂನಿನ ತೊಂದರೆಗಳಿಂದಾಗಿ ಸಿನಿಮಾ ತೆರೆಗೆ ಬರಲಿಲ್ಲ. ಆದರೆ ನಿರ್ಮಾಪಕರು ಇದನ್ನ ರಿಲೀಸ್ ಮಾಡಲು ರೆಡಿ ಮಾಡಿದ್ದಾರೆ. ನಿರ್ಮಾಪಕರು ಇಷ್ಟೆಲ್ಲ ಕಷ್ಟಪಟ್ಟು ಸಿನಿಮಾ ರಿಲೀಸ್ ಮಾಡ್ತಾ ಇರೋದ್ರಿಂದ ವಿಶಾಲ್ ಇಷ್ಟೆಲ್ಲ ಅನಾರೋಗ್ಯ ಇದ್ರೂ ಕೂಡ ಪ್ರಮೋಷನ್ಗೆ ಬಂದಿದ್ದಾರೆ. ಇದರಲ್ಲಿ ಗೊತ್ತಾಗುತ್ತೆ ವಿಶಾಲ್ ಅವರು ಎಷ್ಟು ಡೆಡಿಕೇಶನ್ ಹೊಂದಿದ್ದಾರೆ ಅಂತ. ನಿರ್ದೇಶಕರು ಚಿತ್ರಕ್ಕೆ ಯಾವ ರೀತಿಯಾಗಿ ತಯಾರಿ ಬೇಕು ಅಂತಿದ್ರೋ ಅದೇ ರೀತಿಯಾಗಿ ತಯಾರಿಯನ್ನ ವಿಶಾಲ್ ಮಾಡ್ಕೊಳ್ತಾ ಇದ್ರು. ಇದೇ ಕಾರಣಕ್ಕೆ ಅವರಿಗೆ 46 ವರ್ಷ ವಯಸ್ಸಾದ್ರೂ ಚಿರ ಯುವಕನಂತೆ ಕಾಣಿಸ್ತಾ ಇದ್ರು. 6 ಪ್ಯಾಕ್ ದೇಹವನ್ನ ಕೂಡ ಹೊಂದಿದ್ರು. ಆದ್ರೆ ಅದೆಲ್ಲ ಸರಿ. ವಿಶಾಲ್ ಅವರ ಈ ಪರಿಸ್ಥಿತಿಗೆ ಕಾರಣ ಏನು ಅಂತ ಕೇಳಿದ್ರೆ ವೈರಲ್ ಫೀವರ್. ಕಳೆದ ಕೆಲವು ದಿನಗಳಿಂದ ತೀವ್ರ ಜ್ವರದಿಂದ ವಿಶಾಲ್ ಬಳಲ್ತಾ ಇದ್ರು. ಇದೀಗ ಚೇತರಿಸಿಕೊಳ್ತಾ ಇದ್ದಾರೆ. ಅದರಿಂದಲೇ ಆರೋಗ್ಯ ಸಮಸ್ಯೆ ಉಂಟಾಗಿದೆ ಅಂತ ಕಾರ್ಯಕ್ರಮದ ನಿರೂಪಕರು ಹೇಳಿದ್ದಾರೆ. ಆದರೆ ಇದನ್ನ ಜನ ಒಪ್ತಾ ಇಲ್ಲ. ಜ್ವರಕ್ಕೆ ಇಷ್ಟೆಲ್ಲ ಆಗ್ತಾ ಇರಲಿಲ್ಲ. ವಿಶಾಲ್ಗೆ ದೊಡ್ಡ ಮಟ್ಟದ
ಮಟ್ಟದ ಅನಾರೋಗ್ಯದ ಸಮಸ್ಯೆ ಇದೆ ಅಂತ ಅಭಿಮಾನಿಗಳು ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೇನೆ ವಿಶಾಲ್ ಅವರ ಈ ಪರಿಸ್ಥಿತಿಗೆ ಒಬ್ಬ ನಿರ್ದೇಶಕ ಕಾರಣ ಅಂತಾನೂ ಕೇಳಿ ಬರ್ತಾ ಇದೆ. ನಟ ವಿಶಾಲ್ ಅವರ ಈ ಪರಿಸ್ಥಿತಿಗೆ ನಿರ್ದೇಶಕ ಬಾಲ ಕಾರಣ ಅಂತ ಹಿರಿಯ ಪತ್ರಕರ್ತರೊಬ್ಬರು ಹೇಳಿದ್ದಾರೆ. ನಿರ್ದೇಶಕ ಬಾಲ ಅವರ ಒಂದು ಅವನ್ ಇವನ್ ಚಿತ್ರದಲ್ಲಿ ವಿಶಾಲ್ ಅವರ ಲುಕ್ ಬದಲಿಸದೆ ಅವರ ಇವತ್ತಿನ ಪರಿಸ್ಥಿತಿಗೆ ಕಾರಣ ಅಂತ ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ. ಕೆಲ ವರ್ಷಗಳ ಹಿಂದೆ ವಿಶಾಲ್ ಹಿಟ್ ಚಿತ್ರಗಳನ್ನ ನೀಡುತ್ತಾ ಇದ್ರು. ನಿರ್ದೇಶಕ ಏನೇ ಹೇಳಿದ್ರು ವಿಶಾಲ್ ಮಾಡ್ತಾ ಇದ್ರು. ಅವನ್ ಇವನ್ ಚಿತ್ರದಲ್ಲಿ ವಿಶಾಲ್ ದೃಷ್ಟಿ ಸ್ವಲ್ಪ ಚೇಂಜ್ ಇರಬೇಕು ಅಂತ ನಿರ್ದೇಶಕ ಬಾಲ ಅವರು ಹೇಳಿದ್ರಂತೆ. ಅದಕ್ಕಾಗಿಯೇ ಅವರು ಕಣ್ಣಿಗೆ ಆಪರೇಷನ್ ಮಾಡಿಸಿದ್ರು. ಕಣ್ಣಿನ ದೃಷ್ಟಿಯನ್ನ ಬದಲಿಸೋದಕ್ಕೆ ಕಣ್ಣಿನ ಗುಡ್ಡಿಯನ್ನ ಎಳೆದು ಹುಲಿಗೆಯನ್ನ ಹಾಕಲಾಗಿತ್ತು ಅಂತ ಹಿರಿಯ ಪತ್ರಕರ್ತರೊಬ್ಬರು ಹೇಳಿದ್ದಾರೆ. ಇದಾದ ನಂತರವೇ ಅವರಿಗೆ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಂಡಿತು ಅನ್ನೋದು ಪತ್ರಕರ್ತರ ಆರೋಪ. ಇನ್ನು ಕೆಲವರು ಹೇಳೋದು ವಿಶಾಲ್ ಅವರಿಗೆ ನರಗಳ ತೊಂದರೆ ಇದೆ, ಅದಕ್ಕಾಗಿಯೇ ಅವರು ಈ ಪರಿಯಾಗಿ ಬದಲಾಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದೇನೇ ಆಗಲಿ, ವಿಶಾಲ್ ಅವರ ಈ ಪರಿಸ್ಥಿತಿ ನೋಡಿ ಅಭಿಮಾನಿಗಳು ಶಾಕ್ ಆಗಿದ್ದಾರೆ. ಒಳ್ಳೆಯವರಿಗೆ ಈ ಪರಿಸ್ಥಿತಿ ಬರಬಾರದು, ಆದರೆ ಒಳ್ಳೆಯವರಿಗೆ ಆ ದೇವರು ತೊಂದರೆ ಕೊಡ್ತಿದ್ದಾನೆ ಅಂತ ಅಭಿಮಾನಿಗಳು ಭಾವುಕರಾಗಿದ್ದಾರೆ. ನಾವು ಮೊದಲೇ ಹೇಳಿದಂತೆ ವಿಶಾಲ್ ನಟನೆ ಮಾತ್ರವಲ್ಲ, ಪುನೀತ್ ಅವರಂತೆ ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸಿಕೊಂಡಂತವರು, ಪುನೀತ್ ಅವರಿಗೆ ಆಪ್ತರಾಗಿದ್ದವರು. ಅಷ್ಟೇ ಅಲ್ಲ, ವಿಶಾಲ್ ಕನ್ನಡ ಮೂಲದವರು, ವಿಶಾಲ್ ಅವರ ತಂದೆ ಕನ್ನಡದವರು. ಹೀಗಾಗಿ ವಿಶಾಲ್ ಕನ್ನಡ ಸಿನಿಮಾಗಳಲ್ಲಿ ನಟಿಸಬೇಕು ಅನ್ನೋ ದೊಡ್ಡ ಆಸೆ ಅವರ ತಂದೆಗಿತ್ತು. ಈ ಹಿಂದೆ ಸಿನಿಮಾ ಪ್ರಮೋಷನ್ಗೆ ಅಂತ ಮೈಸೂರಿಗೆ ವಿಶಾಲ್ ಅವರು ಬಂದಿದ್ರು. ಆಗ ಅವರೇ ಈ ವಿಷಯವನ್ನ ಹೇಳ್ಕೊಂಡಿದ್ದಾರೆ. ಕನ್ನಡ ಸಿನಿಮಾದಲ್ಲಿ ನಟಿಸಬೇಕು ಅನ್ನೋದು ನನ್ನ ತಂದೆಯ ಕನಸು. ಕನ್ನಡದಲ್ಲಿ ನಟಿಸಲು ನಾನು ಸಿದ್ಧ ಇದ್ದೀನಿ. ನನ್ನ ತಂದೆ ಕನ್ನಡದವರು. ಅವರ ಆಸೆಯನ್ನ ಈಡೇರಿಸಲು ನಾನು ನಟಿಸ್ತೀನಿ. ಈಗಾಗಲೇ ಕನ್ನಡ ಚಿತ್ರರಂಗದಿಂದ ಆಫರ್ ಬಂದಿದೆ ಅಂತ ಹೇಳಿದ್ರು. ಅದೇನೇ ಇರಲಿ, ವಿಶಾಲ್ ಅವರು ಬೇಗ ಗುಣಮುಖರಾಗಿ ಬರಲಿ ಅನ್ನೋದು ಅಭಿಮಾನಿಗಳ ಆಶಯ. ವಿಶಾಲ್ ಅವರ ಈ ಪರಿಸ್ಥಿತಿ ಬಗ್ಗೆ ನಿಮ್ಗೇನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ.